ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಪ್ಪ ಅಂತಂದರೆ, ಮಾರುತಿ ಸುಜುಕಿ ಅವರು 2024ರಲ್ಲಿ ಸ್ವಿಫ್ಟ್ನ ಮತ್ತೆ ಕಂಪ್ಲೀಟಾಗಿ ರೀಮಾಡಿಫೈ ಮಾಡಿ ಬಿಡ್ತಾ ಇದ್ದಾರೆ. ಈಗ ಆಲ್ರೆಡಿ ಜಪಾನಲ್ಲಿ ಕೂಡ ಬಿಟ್ಟಿದ್ದಾರೆ. ಸೊ ಮುಂಚೆ ಇದರಲ್ಲಿ ಇಂಜಿನ್ ಬಂದು ಕೆ ಸೀರೀಸ್ VVT ಡ್ಯುಯಲ್ ಜೆಟ್ ಇಂಜಿನ್ ಆಗಿತ್ತು. ಬಟ್ ಇವಾಗ ಇಂಜಿನ್ ಕೂಡ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಇದು Z12E ಇಂಜಿನ್ ಅಂತ ಹೈಬ್ರಿಡ್ ಇಂಜಿನ್ ಬಿಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಕೆಪಾಸಿಟಿ ಬಂದು 1200cc 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಔಟ್ಪುಟ್ಟು 82 ಹಾರ್ಸ್ ಪವರು ಅಟ್ 5700 RPM ಅಲ್ಲಿ. ಮತ್ತು ಇದನ್ನು CVT ಮತ್ತು ಮ್ಯಾನ್ಯುಯಲ್ ಅಂದರೆ ಆಟೋಮೆಟಿಕ್ ಮತ್ತು ಮ್ಯಾನ್ಯುಯಲಲ್ಲಿ ಬಿಡ್ತಾ ಇದ್ದಾರೆ. ಎಲ್ಲ ವೀಲ್ಸ್ ಕೂಡ ಡಿಸ್ಕ್ ಬ್ರೇಕಲ್ಲೇ ಇರುತ್ತೆ. ಮತ್ತು ಡೋರ್ ಹ್ಯಾಂಡಲ್ಸ್ನೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಮುಂಚೆ ವಿಂಡೋ ಸೈಡ್ ಹಾಕಿದ್ರು, ಈಗ ರೆಗ್ಯುಲರಾಗಿ ಡೋರ್ ಹ್ಯಾಂಡಲ್ಸ್ ಹೆಂಗಿತ್ತು ಅದೇ ಥರ ಮಾಡಿದ್ದಾರೆ. ಮತ್ತು ಇದರಲ್ಲಿ ವಿಶೇಷತೆ ಏನಂತಂತಂದರೆ 9 ಇಂಚಸ್ದು ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಡಿಸ್ಪ್ಲೇನ ಬಿಡ್ತಾ ಇದ್ದಾರೆ. ಮತ್ತು ಫ್ರಂಟ್ ಕಂಪ್ಲೀಟ್ ಡ್ಯಾಶ್ಬೋರ್ಡ್ನ ತುಂಬ ಒಂಥರ ಸಖತ್ತಾಗೆ ಮಾಡಿದ್ದಾರೆ. ಮುಂಚೆ ಒಂಥರ ಮೊನೋಟೋನಸ್ ಆಗಿ ಬರ್ತಾಯಿತ್ತು. ನಮ್ಮ ಮಾರುತಿ ಸುಜುಕಿ ಎಲ್ಲ ಗಾಡಿಗಳಲ್ಲೂ ಒಂಥರ ಮೊನೋಟೋನಸ್ ಡಿಸೈನಲ್ಲೇ ಇರ್ತಾಯಿತ್ತು. ಬಟ್ ಈ ಸಲ ತುಂಬಾ ಚೇಂಜಸ್ ಮಾಡಿ ಫ್ರಂಟ್ ಡ್ಯಾಶ್ಬೋರ್ಡ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿ ಒಂದು ಕಾಂಪಿಟೇಷನಲ್ಲಿ ತರ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಂತಂದರೆ, 2 ಹೊಸ ಕಲರ್ಸ್ನ ಆ್ಯಡ್ ಮಾಡಿದ್ದಾರೆ. ಒಂದು ಫ್ರಾಂಟಿಯರ್ ಬ್ಲೂ ಪರ್ಲ್ ಮೆಟಾಲಿಕ್ ಅಂತ, ಇನ್ನೊಂದು ಕೂಲ್ ಯೆಲ್ಲೋ ಮೆಟಾಲಿಕ್ಕು. ಸೊ ಈಗ ಆಲ್ರೆಡಿ ಇದು ಜಪಾನಲ್ಲಿ ಫಸ್ಟು ಲಾಂಚ್ ಮಾಡಿಬಿಟ್ಟಿದ್ದಾರೆ, ಅವ್ರ ಹೋಮ್ ಕಂಟ್ರಿ. ಸೊ ಇವಾಗ ಬಂದು ಆದಷ್ಟು ಬೇಗ ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ಬರುತ್ತೆ ಮತ್ತು ಅಪ್ಡೇಟ್ಸ್ ಏನು, ನೆಕ್ಸ್ಟ್ ಲಾಂಚ್ ಡೇಟ್ ಏನು, ನೀವು ಯಾವಾಗ ಬುಕ್ ಮಾಡ್ಕೋಬೋದು ಅಂತ ನಾನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.